ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಯೌಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಬಂದು ಹಿಂದ್ಗಡೆ ಡೀಸೆಂಟ್ ಹೋಟ್ಲಾಗ ಊಟ ಮಾಡಿ ತಾಚೆ ಮಾಡಿದ್ವಿ. 5 ಗಂಟೆಗೆ ಎದ್ದೋಗೋಣ ಅಂತೇಳಿ ವಾಚ್ಮ್ಯಾನ್ಗೆ ಹೇಳಿದ್ವಿ. ವಾಚ್ಮ್ಯಾನ್ ನೋಡಿದರೆ ಬಂದು 6:15ಗೆ ಎಬ್ಬರಿಸಿದ್ದಾನೆ. ನೋಡಿ ಸ್ನೇಹಿತರೆ, ಸತತ 2-3 ಕಿಲೋಮೀಟ್ರಿಂದ ಹಿಂಗೆ ಜಾಮ್ ಆಗೈತೆ. ಯಾಕೆ ಜಾಮ್ ಆಗೈತೆ ಅಂದರೆ ಅಲ್ಲಿ ಟರ್ನಿಂಗ್ ಹತ್ರ 3 ಹಂಸ ಅದಾವೆ, ಎರಡೆರಡು. ಅದರಿಂದ ಜಾಮ್ ಆಗಿರೋದು. ಇವ್ರನ್ನೇನಂತಾರೆ ಗೊತ್ತಾ? ಅನ್ಎಜುಕೇಟೆಡ್ ಪೀಪಲ್ ಅಂತಾರೆ ಇರ್ತಾರನ್ನೆಲ್ಲ. ನೋಡಿ, ಇವರೆಲ್ಲ ಅನ್ಎಜುಕೇಟೆಡ್ಗಳು ಲೈನಿಗೆ ನಿಂತಿರೋದು. ಎಜುಕೇಟೆಡ್ ಪೀಪಲ್ ಮಾತ್ರ ರಾಂಗ್ ರೂಟ್ನಾಗ ಬರ್ತಾರೆ. ಅವ್ರಿಗೆ ರೂಲ್ಸೇ ಗೊತ್ತಿರಲ್ಲ. ನೋಡ್ತಾ ಇರ್ಬೋದು ನೀವು, ಓದಿಲ್ಲ ಅನ್ಎಜುಕೇಟೆಡ್ ಅಂತಿರಲ್ಲ ಡ್ರೈವರ್ಗಳಿಗೆ. ಎಲ್ಲ ಎಷ್ಟು ಕ್ಲೀನಾಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಅನ್ಎಜುಕೇಟೆಡ್ ಪೀಪಲ್ ಥರ ಮಾಡ್ತಾರೆ. ಎಜುಕೇಟೆಡ್ ಇದ್ದಂಗೆ ಇವರೆಲ್ಲ. ಅನ್ಎಜುಕೇಟೆಡ್ ಯಾರಿಗೆ ಅಂದೆ ಅಂತ ನೀವು ಅಲ್ಲೇ ಅರ್ಥ ಮಾಡ್ಕೊಂಡಿದ್ರ ಅನ್ಸುತ್ತೆ. ಅವರೇ ಒಂದು ಕಡೆಗೆ ಬರ್ತಾರೆ. ಅವ್ನು ಯಾರೋ ಬಸ್ನಲ್ಲಿ ಅಲ್ಲೇ ಬರ್ತಾ ಇದ್ದಾನೆ ನೋಡು. ಅವ್ನು ನಡೀರಿ, ಯುದ್ಧ ಮಾಡಿಬಿಡೋಣ ಇವತ್ತು. ಏನು ಹಾಕತ್ತ ದಾರಿ ಅಂತ ಬಿಡೋದು ಬೇಡ. ಅಲ್ಲೇ ಸೆಂಟ್ರಾಗೆಲ್ಲ ಸೈಡ್ ಹೊಡ್ಕೊಂಡು ಹೋಗ್ಬೇಕು. ಎಷ್ಟು ದೂರ ಜಾಮ್ ಆಗ್ಬಿಟ್ಟದ ಗುರು, ಒಂದು ಹಂಸ ಹತ್ರ. ಫುಲ್ ಜಾಮ್. ಮನ್ಮೇಡ್ ಘಾಟಿಗೆ ಬಂದೆ ನೋಡಿ, ಫುಲ್ ಜಾಮ್ ಆಗೈತೆ. ಒಂದು ವಿಯರ್ಲಿ ಗಾಡಿಯಿಂದ ನಾವು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. 10-15 ಕಿಲೋಮೀಟ್ರಿಂದನೂ ಅವ್ನು 40ರಾಗೆ ಹೋಗ್ತದಾನೆ. ಅವನಿಂದ ಎಲ್ಲ ಹೋಗ್ತಾ ಇದ್ದೀವಿ. ಓವರ್ಟೇಕ್ ಮಾಡೋಕ್ಕೆ ಟೈಮೇ ಇಲ್ಲ ಗುರು. ಅಷ್ಟಕ್ಕೊಂದು ಗಾಡಿ ಬರ್ತದವೆ. ಸಕ್ಕರೆ ಹಾಕಿದಾಗ ಇರ್ಬೇ ಬರ್ತಾವಲ್ಲ, ಸಾಲಿಗೆ ಹಂಗೆ ಬರ್ತಾ ಇದ್ದಾವೆ. ಏನು ಮಾಡ್ತೀರ ಹೇಳಿ? ಅದ್ರ ಹಿಂದಿಂದೇನೆ ಹೋಗ್ಬೇಕು. ಅಲ್ಲಿ ಮುಂದ್ಗಡೆ ಹೋಗ್ತಿದೆ ನೋಡಿ ಡಬ್ಬ ವೀರೆಲ್ಲ. ಅವನಿಂದ ಎಲ್ಲರೂ ಹೋಗ್ತಿರೋದು. ಕುರಿ ಹೋದಂಗೆ. ಅವ್ನು ಸೈಡೇ ಬಿಡ್ತಿಲ್ಲ. ಗಾಡಿ ಇಲ್ದಾಗ ತುಳಿತಿದ್ದಾನೆ. ಗಾಡಿ ಬಂದಾಗ ಸ್ಲೋ ಆಗ್ತಿದ್ದಾನೆ. ಏನು ಮಾಡ್ತಾರೆ ನೋಡಿ ಗುರು. ಯಾವ್ದು ಗುರು ಇದು? ಆಂಧ್ರ ಗಾಡಿ ಎಷ್ಟು ಟೈಟ್ ಹಾಕಿ ಬಂದಾನೆ. ಫುಲ್ ಮಳೆ ಹಾಕಿ ಟೈಟ್ ಹೊಡೆದು ಬಿಡ್ದಾನೆ ನೋಡಿ. ಮಾಲೆಗಾವ್ ಇನ್ನೇನೊಂದು 20 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. ಹಿಂಗೆ ಗಾಡಿಯಿಂದ ಗಾಡಿ ಹೋಗ್ತಾ ಇರ್ಬೇಕು ಮಾಲೆಗಾವ್ಗನ್ನ. ಈ ರೋಡ್ ಚೇಂಜ್ ಮಾಡೋವ್ರಿಗೆ ಅಷ್ಟೇ. ಈ ರೋಡು ಯಾವಾಗ ಬಂದ್ರೂ ಇಷ್ಟೇ ಜಾಮು ಅಂದರೆ ಜಾಮ್ ಇರುತ್ತೆ. ಅದ್ರಾಗ ಬೇರೆ ಇವಾಗ ರೋಡ್ ಕೆಲಸ ಮಾಡ್ತಿದ್ದಾರೆ. ಆ ಕಡೆ ನಂದಗಾಂವ್ ರೋಡ್ ಬೇರೆ ಬಂದ್ ಮಾಡಿಬಿಟ್ರು. ನಂದಗಾಂವ್ ರೋಡ್ ಚಾಲು ಇದ್ದಿದ್ರೆ ಆ ಕಡೆ ಒಂಚೂರು ಗಾಡಿ ಡೈವರ್ಟ್ ಆಗಿ ಹೋಗವು. ನಂದಗಾಂವ್ ಹೋಗಿ ಅಲ್ಲಿಂದ ಔರಂಗಾಬಾದ್ ಹೋಗೋ ಗಾಡಿಗಳು. ಅಲ್ಲಿ ರೋಡ್ ಬಂದ್ ಮಾಡಿಬಿಟ್ಟಾರೆ. 6 ತಿಂಗಳು ರೋಡ್ ಓಪನ್ ಇರಲಿಲ್ಲ. ಅಲ್ಲಿ ಟ್ರಂಚ್ ಹೊಡೆದು ಬಿಡ್ತಾರೆ, ಯಾರನ್ನು ಒದಗಿದ್ದಾರೆ ಅಂತೇಳಿ. ಅದಕ್ಕೆ ಇಲ್ಲಿ ಇಷ್ಟಕ್ಕೊಂದು ಗಾಡಿ ಹಾಕ್ತಿರೋದು. ಫುಲ್ ಟ್ರಾಫಿಕ್ಕು. ಎಲ್ಲನೋ ಚಾ ಕುಡಿಯೋಕೆ ನಿಂದ್ರಸನ್ ಬನ್ನಿ ಹೋಗಿ. ನೋಡ್ಗುರು, ಮನ್ಮೇಡಿಂದಾನು ಜಾಮ್. ಬರ್ಬೇಕಾದ್ರೆ ಫುಲ್ಲು ಗುಲಾಬ್ ಜಾಮೂನೇ ತಿಂದ್ಬಿಡ್ತೀವಿ ನಾವು. ಈ ರೋಡಿಗೆ ಬಂದ್ಬಿಟ್ರೆ ನಾನು ಓನರ್ ಇಬ್ರು ತಿಂತೀವಿ. ಫುಲ್ ಟ್ಯಾಂಕ್ ಮಾಡ್ತಿದ್ವಿ. 150 ಕಿಲೋಮೀಟ್ರಿಗೆ 200 ಕಿಲೋಮೀಟ್ರ್ ಹೋಗೋ ಡೀಸೆಲ್ ಕುಡ್ದೈತೆ. ಮೈಲೇಜ್ ಫುಲ್ ಡ್ರಾಪೇ. ರಾತ್ರೆಲ್ಲ ಬಂದಿದ್ದು ರಾತ್ರಿ ಹಿಂಗೆ ಆಗೋದೇನೋ. ಬೆಳಗಿನ ಜಾವ ಎದ್ದಿದ್ರೆ ಕಮ್ಮಿ ಇರೋದು. ಎಲ್ಲ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದ್ಬಿಟ್ರು. ಚಳಿ ಜಾಸ್ತಿ ಅಲ್ಲ, ಚಳಿ ಇರೋ ಕಾರಣದಿಂದ ಎಲ್ಲ ಮಕ್ಕಂಡು ಎದ್ದು ಬಂದಿದ್ದಾರೆ ಇವ್ರು. ಆಲ್ಮೋಸ್ಟ್ ಏನದಾರ ನಾವು ಮಕ್ಕಂಡು ಎದ್ದು ಬಂದಿರೋದೆ. ಇನ್ನೇನು ಮಳೆಗೆ ಹತ್ತತ್ರ ಬಂದ್ವಿ ನಾವು. ಎಲ್ಲಿಗೆ ಬರ್ಬೇಕಾಯ್ತಂದ್ರೆ ನಮ್ಮ ಹೋಟ್ಲೆ ಕಾಣಂಗಿಲ್ಲ ಅಲ್ಲಿ ಗುರು. ಇವು ಕಂಟೈನರ್ ಗಾಡಿ ಅಡ್ಡ ನಿಂತ್ಕೊಂಡ್ಬಿಟ್ಟವೆ. ಇದಲ್ಲ ಇನ್ನು ಅಲ್ಲಿ ಮುಂದೆ ಐತೆ. ಆ ಹೋಟ್ಲಾಗ ಹೋಗ್ಬೇಕಾಯ್ತು. ಅದು ಹೋಟ್ಲು ಸೊಯಾಗ್ ಹೋಟ್ಲು. ಅಲ್ಲಿಗೆ ಬಂದಿದ್ರೆ ಅಲ್ಲಿ 6 ಗಂಟೆಗೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಸಟರ್ನಾಗ ಹೋಗ್ಬಿಡ್ತಿದ್ವಿ. ಪರವಾಗಿಲ್ಲ, ಇಲ್ಲಿನೂ ಹೋದ್ರೆ ಆಯ್ತು. ಒಂದು 10-12 ಕಿಲೋಮೀಟ್ರ್ ಐತೆ ಅಷ್ಟೇ. ಇದು ಮಾಲೆಗಾಂವ್. ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಸಟರ್ಣ ರೋಡ್ನಾಗ ಹೋಗಿ ಕಾಯಿ ಪಲ್ಯ ತಗೊಬೇಕು. ಬನ್ನಿ ಎಲ್ಲ ಹೋಗಿ ಸಿಗೋಣ. ಮಾಲೆಗಾಂವ್ ಬಂದು ಹೈವೇ ಹೋಗ್ತಾ ಇದೀವಿ ನಾಸಿಕ್ ಕಡೆಗೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗಿ, 2 ಕಿಲೋಮೀಟ್ರ್ ಅಲ್ಲ, ಅಲ್ಲಿ ಎದುರುಗಡೆ ಒಂದು ಫ್ಯಾಕ್ಟ್ರಿ ಕಾಣ್ತಿದೆ ನೋಡಿ, ಬಂಕರು. ಅಲ್ಲಿಂದ ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋಗಿ ಗಲ್ಲೆ ಕ್ರಾಸ್ ಬರಬೇಕು. ಇಲ್ಲೇ ಒಂದು ರೋಡ್ ಹೋಗ್ತೈತೆ. ವೈಟ್ ತಗಲ್ತಾ ಊರೊಳಗೆ ಹೋದರೆ, ಅದಕ್ಕೆ ಹೊರಗೆ ಹೋಗ್ಬೇಕು. ಅಲ್ಲಿ ನಮ್ಮ ಫ್ರೆಂಡಿಗೆ ಇಳಿಸಿದ್ವಿ. ಆ ಕಡೆಗಿದ್ದ ಅವ್ನು ಇಳಿಸಿ ಬರ್ತಾ ಇದ್ದಾನೆ. ಇವರಲ್ಲಿ ಯೂಟರ್ನ್ ಮಾಡಿ ನಿಲ್ಲಿಸ್ಕೋಬೇಕು. ಅವನಿಗೆ ದಾರಿ ಗೊತ್ತಿಲ್ಲ ಅಂತ ಇದ್ದಾನೆ. ಹಿಂದೆನೂ ಕಾಣಂಗಿಲ್ಲ ಅವ್ನ ಗಾಡಿನೂ ಮಿರರ್ನಾಗೆ. ಅದಕ್ಕೆ ಅಲ್ಲಿ ಯೂಟರ್ನ್ ಮಾಡಿ ನಿಲ್ಸಲ್ಲ. ಟೀ ಕುಡಿಬೇಕು, ಕಾಯಿ ಪಲ್ಯ ತಗೊಬೇಕು. ಇನ್ನೂ ಏನೇನು ಮಾಡಿಲ್ಲ. ಫಸ್ಟು ಟೀ ಕುಡಿಯೋಣ, ಕಾಯಿ ಪಲ್ಯನ ತಗೊಳ್ಳೋಣ ಬನ್ನಿ. ಮಾಲೆಗಾಂವ್ ಎಲ್ಲ ಪಾಸ್ ಮಾಡಿ ಅದೊಂದು ಸ್ಲಮ್ ಬರ್ತದೆ. ಸ್ಲಮ್ ಎಲ್ಲ ಪಾಸ್ ಮಾಡಿ ಬಂದ್ವಿ. ಟೈರ್ ಚೆಕ್ ಮಾಡು. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ.
ಇವನು ನಮ್ಮ ಡ್ರೈವರ್ ಗೌಡ್ರೆ ಚಾ ಕುಡಿಸ್ರಿ ನಾನು ಅದಕ್ಕೆ ಚಾ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ಹಾಂ, ಅದಕ್ಕೆ ರೇಗ್ ಬೀಳೋಣ, ಟೀಗೆ ನಿಲ್ಲಿಸ್ತೇ ಇಲ್ಲಣ್ಣ ನೀನು ಅಂತಂದು ಅದಕ್ಕೆ ನಿಲ್ಲಿಸಿದ್ವಿ. ಟೀ ಕುಡಿದು ಹೋಗೋದೆ. ನೀರು ತಮ್ಮ ಇಲ್ಲಿ ನೀರು ಬರ್ತಾವ ನೋಡಿ, ಹಿಡ್ಕೊಬಾರ. ಇದೇ ನೋಡಿ ಹೊಡೆದಿರೋದು ರಾತ್ರಿ. ಕ್ವಾರ್ಟರ್ ಗ್ಲಾಸು ಮಿರರು ಹೋಗೈತೆ. ನೀರು ಬರ್ತಾವ ನೋಡು. ಕ್ವಾರ್ಟರ್ ಗ್ಲಾಸು ಮಿರರ್ ಹೊಡೆದೇ ಹೋಗ್ಬಿಟ್ಟ ಅವನು ಅಯೋಗ್ಯ ನನ್ನ ಮಗ. ಇವಾಗ ಗ್ಲಾಸ್ ಹಾಕ್ಸ್ಕೋಬೇಕೆಲ್ಲನ, ಎಲ್ಲ ಹೆಂಗಾಗ್ಬಿಟ್ಟೈತೆ ನೋಡಿ. ಟೀ ಕುಡಿದ್ವಿ, ಟೀ ಕುಡಿದು ಹೊಡ್ತಾ ಇರೋದೆ. ಕೇಳ್ತಾ ಇರ್ತೀರ ಜಾಸ್ತಿ ಮೀಸೆ ಮೇಲೆ ಕೈ ಇಟ್ಕೊಂತೀರಿ ಅಂತ ಹೇಳಿ ಅದೊಂದು ಅಭ್ಯಾಸ ಆಗ್ಬಿಟ್ಟದ ನನಗೆ. ಮೀಸೆ ನಿಂಗೆ ಅಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ವೀಡಿಯೋ ಮಾಡ್ಬೇಕಾದ್ರೂ ಅಷ್ಟೇ, ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ, ಅದು ಆಟೋಮೆಟಿಕ್ಕಾಗಿ ಕೈ ಹೋಗ್ತಿರ್ತೈತೆ ಮೀಸೆ ಮೇಲೆ. ಏನು ಮಾಡಕ್ಕೆ ಬರ್ತೈತೆ ಹೇಳಿ. ನಾವು ಸಣ್ಣರಿದ್ದಾಗಲಿದ್ದ ಹೆಂಗೆ ಅಭ್ಯಾಸ ಮಾಡಿದೆವು ಹಂಗೆ. ಗುರು ಆ ಕಡೆ ಮಕ್ಕೆ ಗಾಡಿ ನಿಲ್ಲಿಸಿದ್ದೆ, ಅವ್ನು ಯಾವನ ಬಂದು ಗಾಡಿ ಎತ್ತೊಂದ, ಆ ಕಡೆಯಿಂದ ತಗೊಬಂದು ಇಲ್ಲಿ ಬಂದು ಈ ಕಡೆಗೆ ರಿವರ್ಸ್ ಹೊಡೆದೆ. ಇವು ಆಂಟಿ ಏನೋ ಕೇಳ್ತು ಮರಾಠಿನಾಗೆ, ಅರ್ಥ ಆಗಲಿಲ್ಲ ನನಗೆ. ಮೋಸ್ಟ್ಲಿ ಹಾಲು ಮೊಸರು ಮಾರ್ಬೋದೇನೋ, ಗೊತ್ತಾಗಲಿಲ್ಲ. ಹೋಗಿ ಟೀ ಕುಡಿದು ಬಂದು ಹೊರಡ್ಬೇಕು. ಕಾಯಿ ಪಲ್ಯ ಇಸ್ಕೊಂಬರಕ್ಕೆ ಕಳಿಸಿದ್ದೀನಿ ಆ ಗಾಡಿಯಾಗೆ. ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಇಸ್ಕೊಂಬಂದ್ಬಿಡು ಸಾಕು. ಹಂಗೆ ರನ್ನಿಂಗ್ನಾಗ ಹಚ್ಕೊಂಬಿಡು. ಅಲ್ಲಿ ಸಟಾಣ ದಾಟಿದ ಮೇಲೆ ಗ್ರೀಸ್ ಹೊಡ್ಯಕ್ಕೆ ನಿಲ್ಸಿದ್ರೆ ಸಾಂಬಾರಿಗೆ ಇಟ್ಟರೆ ಆಯ್ತು. ಒಂದು ಗಾಡಿಗೆ ಒಂದು ಅನ್ನ, ಒಂದು ಗಾಡಿಗೆ ಸಾಂಬಾರು ಆಗ್ತತೆ. ಆರಾಮಾಗಿ ಬೇಗ ಹೋಗ್ಬೋದು. ಇಲ್ಲಿ ಬಂದು ಸೈಡ್ ಹಾಕಿದ್ವಿ. ಗುಜರಾತಿ ಹೋಟ್ಲ್ ಐತಿ ಇಲ್ಲಿ ಗ್ರೀಸ್ ಹೊಡಿಯೋಕ್ಕೆ ಹೇಳ್ದೆ. ಗ್ರೀಸ್ನೇನು ಇರಲಿಲ್ಲ. ಪಂಚರ್ ಅಂಗಡಿಯಾಗ ಫೋನ್ ನಂಬರ್ ಇರ್ತಿತ್ತು. ಅಲ್ಲೋಗಿ ನಂಬರ್ ತಗೊಂಡು ಫೋನ್ ಮಾಡಿದೆ, ಬರ್ತಾಯಿದ್ದೀನಿ ಅಂದ. ಈ ಗಾಡಿ ಹೊಡೆದವ್ರನ್ನ ಈ ಕಡೆ ಅಣ್ಣ ಅಡುಗೆ ಮಾಡ್ತಿದ್ದಾರೆ. ಮಕ್ಕಂಡಿದ್ರು ಇವಾಗ ಎದ್ದಾರೆ ಇಬ್ಬರು. ಇಲ್ಲಿ ಗ್ರೀಸ್ ಹೊಡಿತಾ ಇದ್ದಾರೆ ನೋಡಿ. 500 ಕಿಲೋಮೀಟ್ರಿಗೆ ಒಂದ್ಸಲ ಗ್ರೀಸ್ ಹೊಡಿಸ್ಬೇಕು ಗುರು. हाँ हाँ एक टूट गया अंदर का. लिफ्टिंग बोल्ट ಹೋಗೈತೆ ಅಂತ ಹೇಳ್ತಿದ್ದಾನೆ. डीला हो गया ना एक. हाँ उसका भी 2 गाड़ी का भी टूट गया क्या? नहीं डाला है. लिफ्टिंग बोल्ट ಹೋಗಿದಾವೆ, ಹಾಕ್ಸಿಲ್ಲ ನೀವು ಹಂಗೆ ಬಂದಿರಂತಾನೆ. ತಿಪ್ಪೇಸಿ ಲಿಫ್ಟಿಂಗ್ ಬೋಲ್ಟ್ ಹೋಗೈತೆ ಅಂತ ಆಯ್ತಾ ರೈಸು? ಹಾಂ ಅಯ್ಯಪ್ಪ ಏನು ಮಾಡ್ತಿದ್ದೆ ಅಣ್ಣ. ಲಿಫ್ಟಿಂದು ಬೋಲ್ಟ್ ಕಟ್ಟಾಗಿತ್ತು, ನೋಡಿದ್ದಿಲ್ಲ ನಾವು, ಹಂಗೆ ಬಂದಿದ್ವಿ. ಒಂದು ಹೋಗೈತೆ, ಆ ಕಡೆದೊಂದು ಸೌಂಡ್ ಮಾಡ್ತೈತೆ ಜಳ ಜಳ ಅಂತೇಳಿ. ಜಲಜಾಕ್ಷಿ ಥರ ಮಿಂಚಿಂಗ್ ಮೀನಾಕ್ಷಿ ಅಂತತ್. ನಾನು ಸಾಂಬಾರು ಆತಂತಮ್ಮ, ಸಾಂಬಾರು ಆಯ್ತಾ? ಒಂದು ಗಾಡಿಗೆ ಸಾಂಬಾರು, ಒಂದು ಗಾಡಿಗೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀವಿ ನೋಡಿ. ಸ್ಟವ್ ರೆಡಿ ಮಾಡಿಬಿಟ್ಟೆ ಅಣ್ಣ. ಊಟ ಮಾಡಿ ಹೊರಟ್ವಿ. ಲೆಫ್ಟ್ ಸೈಡಿಂಗ್ ಗ್ಲಾಸ್ ಇಲ್ಲ. ಇವ್ರಿಗೆ ಆರಾಮಾಗಿ ಎಲ್ಲ ಲಾಕ್ ಮಾಡ್ಕೊಂಡು ಮಕ್ಕಂಡ್ರು ಕಾಲ್ರಿಲೆಲ್ಲ ಸತ್ತಿ ಮೊಬೈಲ್ ದುಡ್ಡು ಆರಾಮಾಗಿ ಹೊಡ್ಕೊಂಡು ಹೋಗ್ತಾರೆ ಇಬ್ಬರು. ಅವನು ಅದ್ರಾಗೇನು ಭಯನೇ ಇಲ್ಲ. ಹಾಂ ದೊಡ್ಡ ಕಿಂಡಿನೇ ಐತೆ. ಇವಾಗ ಸಾಮಾನೆಲ್ಲ ಎತ್ತಿಟ್ಕೊಂಡು ಹೋಗ್ತಾ ಇರೋದೆ. ಕನಕನ ಕಿಂಡಿ ಅಲ್ಲ ಅದು, ಒನಕೆ ಒಬ್ಬವನ್ ಕಿಂಡಿ. ಡೋರ್ ಹಾಕ್ಯಾಳ. ಹಾಂ ಮೊನ್ನೆ ಹೌದನ್ ಮಂದೆ ಸಿಗಲ್ಲ ನೋಡ್ಗುರು. ಕಬ್ಬಿನ ಟ್ಯಾಕ್ಟ್ರಿ ಎಲ್ಲರನ್ನೂ ಬೀಳ್ಸಾರ ಇಲ್ಲಿ. ಇವತ್ತು ಅವರೇ ಬಿದ್ದಾರೆ. ಯಾಕಂದ್ರೆ ಈ ಒಪ್ಪನೆಗೆ ಹತ್ತಿಲ್ಲ ಗಾಡಿ, ಡಬಲ್ ಟ್ರಾಲಿ ಹಾಕಿ ಬಂದಿರ್ತಾರೆ. ನಾವಿಲ್ಲಿ ಇಷ್ಟಕ್ಕೊಂದು ಜನ ನಿಂತ್ರು ಬಸ್ ಮೇಲೆ ಬಂದಾನೆ ನೋಡಿ. ಇಲ್ಲಿ ಕಲ್ಲಿಟ್ಟರೆ ಗಾಡಿ ಹತ್ತಿಲ್ಲ, ಆದ್ರೂ ರಿವರ್ಸ್ ಹೋಗೈತೆ. ಅಪ್ಪುಗಳಿಗೆ ಸಿಂಗಲ್ ಟ್ರಾಲಿ ಹಾಕೊಂಡು ಹತ್ತಿಸಿದ್ರೆ ಹತ್ತತೆ. ಡಬಲ್ ಟ್ರಾಲಿ ಹಾಕಿದಾರ, ಹಿಂದಕ್ಕೆ ಹೋಗ್ಬಿಟ್ಟದು. ಅದಕ್ಕೆ ಸ್ಟೇರಿಂಗು ಎಲ್ಲ ಇರುತ್ತೆ, ಅದೇ ಎಟ್ಲದತ್ಲಾಗ ತಿರ್ಕೊಂಡು ಹೋಗಿ ಇಲ್ಲಿ ಬಿದ್ದತ್ ನೋಡಿ. ಅಪ್ಪು ಇದು ಒಂದು ಟ್ರಾಲಿ ಇಲ್ಲಿ ಬಿಟ್ಟು ಹೋಗಿದ್ರೆ ಹೋಗೋದು ನೋಡಿ. ಸೈಡಿಗೆ ಬಿದ್ದತ್ತೆ ಕಬ್ಬು, ಅದು ಎಲ್ಲ ಕಬ್ಬಣ, ಅದಕ್ಕೇನಾಗಲ್ಲ. ಕಬ್ಬು ಒಂದು ಎತ್ಕೊಂಡು ಹೋಗ್ಬೇಕಷ್ಟೇ. ಒಂಚೂರು ರೋಡ್ ಜಾಮ್ ಆಗೈತೆ ಅಷ್ಟೇ ನೋಡಿ. ಇಲ್ಲೊಂದು 2 ಟರ್ನಿಂಗ್ ಬರ್ತಾವೆ ಅಷ್ಟೇ, ಚಿಕ್ಕ ಘಾಟು ನೋಡಿ. ಅಲ್ಲಿಂದ ದೊಡ್ಡದು ಹೊಳೆ ಹರಿತಾ ಕೆಳಗಡೆ ಕಾಣಿಸ್ತಾ ಇಲ್ಲ ಬಿಡಿ ನಿಮಗೆ, ಮರದಡೆಯಲ್ಲೇ. ಅದು ಮಳೆ ಬಂದರೆ ಮಾತ್ರ ಜೋರಾಗಿ ಬರೋದು. ಬೇಸಿಗೆ ಟೈಮಲ್ಲೆಲ್ಲ ಕಾಣಲ್ಲ, ಸ್ವಲ್ಪ ಕಾಣುತ್ತೆ ಅಷ್ಟೇ. ಇಲ್ಲಿ ಮಳೆಗಾಲದಾಗ ಬಂದರೆ ಆ ಕಡೆ ನಾವು ನಾಸಿಕ್ ಮೇಲೆ ಓಡಾಡ್ತೀವಲ್ಲ, ಆ ಥರನೇ ಫೀಲ್ ಬರುತ್ತೆ.
ಮಳೆಗಾಲದಾಗ ಬರ್ಬೇಕು. ಬೇಸಿಗೆಗೆ ಬಂದೀವಿ ನೋಡಿ. 1 ವರ್ಷ ಆಗಿತ್ತು ನಾನು ಈ ಕಡೆ ಬರೋದ. 1 ವರ್ಷದ ಮೇಲೆ ಬಂದಿರೋದಿಲ್ಲಿ. ಟೈಮ್ ಬಂದು 1:15 ಆಯ್ತು. ಅದಕ್ಕೆ ಮತ್ತೆ ಬ್ರೇಕ್ ಕೊಟ್ವಿ. ಯಾಕಂದರೆ ಸಿಂಗಲ್ ರೋಡ್ನಾಗೆ ಬ್ರೇಕ್ ಕೊಡ್ಕೊಂಡು ಬಂದೇವಿ. ಲೈನರ್ ಹೀಟ್ ಆಗಿರ್ತವೆ. ಲೆಫ್ಟ್ ಸೈಡ್ನಾಗ ಟೈರೆಲ್ಲ ಹೀಟ್ ಆಗಿದ್ದಾವೆ. ಅದಕ್ಕೆ ನಿಲ್ಲಿಸಿದ್ವಿ. ಟೈರ್ ಚೆಕ್ ಮಾಡ್ಕೊಂಡು ಒಂದು ಸಾಕು ಕುಡಿದು ಒಂದು ಅರ್ಧ ಗಂಟೆಗೆ ಟೈರ್ ಕೂಲ್ ಆಗ್ತವೆ. ಮತ್ತು ಘಾಟ್ ಇಳಿದು ಹೋಗ್ತಾ ಇರೋದೆ. ಘಾಟ್ ಅಂದರೆ ಅದೇನಂತ ದೊಡ್ಡ ಘಾಟೇನಲ್ಲ, ಸಣ್ಣ ಘಾಟು. ನಾರ್ಮಲ್ ಯಾವಾಗಲೂ ಓಡಾಡೋದು. 2 ಟರ್ನಿಂಗ್ ಅದಾವೆ. ಕೆಳಗೆ ಎಂಟ್ರ್ ಅದಾರ ಅಷ್ಟೇ ನೋಡಿ. ನಮ್ಮ 2 ಗಾಡಿ ಇಲ್ಲಿದಾವೆ ನೋಡಿ. ಟೀ ಕುಡಿದು ಹೋಗಲ್ಲ. ಗಾಡಿ ಸೈಡ್ಗೆ ಹಾಕಿದ್ವಿ. ಟೈರ್ ನೋಡಿದರೆ ಫುಲ್ ಬೆಂಕಿ ಆಗಿತ್ತು. ಇದೊಂದು ರಿಫ್ಲೆಕ್ಟ್ರ್ ಮುರಿದೋಗಿತ್ತು ಮುಂದ್ಗಡೆ. ಅದು ಒಂದು ಬಾಕ್ಸ್ ತಗೊಂಡೆ 280 ರೂಪಾಯಿ ಕೊಟ್ಟು. ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀವಿ. 3 ಗಂಟೆಗೆ ಬಿಟ್ಟರೆ ಆಯ್ತು. 3 ಗಂಟೆಗೆ ಬಿಟ್ಟರೆ ಆರಾಮಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತೀವಿ. 600 ಕಿಲೋಮೀಟ್ರ್ ಅಷ್ಟೇ ಗುರು ಇರೋದು ಇಲ್ಲಿಂದ. ನಮ್ಮದು ಅನ್ಲೋಡಿಂಗ್ ಪಾಯಿಂಟ್ ಉದಯಪುರ. ಮೊದಲೇ ಬಿಸಿಲು ಜಾಸ್ತಿ ಐತೆ. ಟೈರ್ ಹೀಟ್ ಆಗಿದಾಗ ಜಾಸ್ತಿ ಟೆನ್ಷನ್ ಕಾಣ್ದಂಗೆ ಆರಾಮಾಗಿ ಹೋಗ್ಬೇಕು ಅಷ್ಟೇ ನೋಡಿ. ಬಿಸಿಲು ಬಂದಂಗೆ ಆಗ್ತೈತೆ ಕಣ್ತಮ್ಮ. ಮರದಡಕ್ಕೆ ಹೊಡೆದ್ಬಿಟ್ಟ. ಸೀದಾ ಮರದ ಒಳಕ್ಕೆ ಹೊಡಿತದ ನೋಡಿ. ಇವಾಗ ನಾನು ಮರದಕ್ಕೆ ಹೊಡಿಯೋದು ಗಾಡಿನ. 3 ಗಂಟೆಗೆ ಬಿಟ್ಟರೆ ಆಯ್ತು. ನೇಮ್ ಬೋರ್ಡ್ ಮುರಿತಾಯ್ತು ಒಂಚೂರು ಅಂತ ಹೋದ್ರಲ್ಲಿ. ಇವಾಗ ಊಟ ಮಾಡಿದ್ವಿ. ಊಟ ಮಾಡಿ ಹೊಡ್ತಾ ಇರೋದೆ. 4:15ಗೆ ಎದ್ವಿ ನೋಡಿ. ಟೈಮಿಂಗ್ಸು ಸೆಟ್ ಮಾಡಿದ್ದೆ. ಇಲ್ಲೇ ಮೀಟ್ರ್ ಬೋರ್ಡ್ನಾಗ ತೋರಿಸ್ತದೆ ನೋಡ್ರಿ. 4:15 ಕರೆಕ್ಟಾಗಿ ಟೈಮಿಂಗ್ಸು. ಪಾಪ ನಾವು ಮಕ್ಕಂಡಿದ್ವಿ. ಈ ಕಡೆ ಅನ್ನ ಮಾಡಿದ್ರು. ಇವನು ಸಾರು ಮಾಡಿದ್ದ ಬೆಳಿಗ್ಗೆದು. ರಾತ್ರಿ ಬೂಸ ಇಲ್ಲ ಗುರು, ಹಂಗೆ ಹೊಡಿತಾ ಇರೋದೆ. ಇಲ್ಲಿಂದ ಸೀದಾ ಹಿಮ್ಮತ್ ನಗರ್ 500 ಕಿಲೋಮೀಟ್ರ್ ಐತೆ. 500 ಕಿಲೋಮೀಟ್ರ್ ಹೊಡಿತಾ ಇರೋದೆ ನಾನ್ ಸ್ಟಾಪು. ಹಿಮ್ಮತ್ ನಗರ್ಗೆ ಹೋಗಿ ನೋಡೋಣ. ಇವ್ರದು ಸೀಸ ಬೇರೆ ಇಲ್ಲ. ಹಿಂದೆ ಗಾಡಿ ಇತ್ತು ನೋಡ. ಇದೇನು ಬನ್ನಿ ಹೋಗೋಣ. ಇನ್ನು ಕೆಳಗೆ ನೆಂಟ್ರು ಬೇರೆ ಇದಾರೆ. ಅವ್ರಿಗೆ ಬೇರೆ ವಿಚಾರಿಸ್ಕೋಬೇಕು. ಸರಣಿ ಅಪಘಾತ. ಒಂದು ಬೋರ್ಡ್ ಹಾಕಿಲ್ಲ. ಹೈವೇ ಅಂತ ಇದು ನೋಡಿ. ಒಂದು ರೂಲ್ಸ್ ಫಾಲೋ ಮಾಡಲ್ಲ, ಏನಿಲ್ಲ. ಒಂದು ಅಂಶ ಇದೆ ಅಂತೇಳಿ ಒಂದು ಬೋರ್ಡ್ ಹಾಕೋಕ್ಕಾಗಲ್ಲ. ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದು. ಏನಿದು ಕತೆ? ಒಂದು ಟ್ಯಾಕ್ಟ್ರಿ, ಒಂದು ಕ್ಯಾಂಟ್ರು, ಒಂದು ಟ್ರೈಲರು, 3 10 ವೀಲ್. ಅದು ತಡಿ ನೋಡೋಣ. 10 ವೀಲು ನೋಡಿ. ಇಳಿದು ಬಂದು ಇಲ್ಲೊಂದು ಶೋರೂಮ್ ಕಾಣ್ತು. ಶೋರೂಮ್ ಟಾಟಾ ಶೋರೂಮ್ 24x7 ಅಂತೇಳಿ 56 ರೂಪಾಯಿ ರೇಟ್ ಐತೆ. 1500 1,500 ಹಾಕಿದ್ರೆ ಫುಲ್ ಆಗುತ್ತೆ. ನಂದು 3 ಪಾಯಿಂಟ್ ಐತೆ. ಒಂದು 30 ಲೀಟ್ರಿಗೆ ಫುಲ್ ಆಗುತ್ತೆ. ಹಾಕ್ಸ್ಕೊಂಡು ಹೋಗೋದು. ಇವನಿಗೂ 1,500ನೇ ಹೇಳಿರೋದು. 1,500 ಅವ್ನ ಗಾಡಿಗೆ ಎಷ್ಟೈತೋ ಗೊತ್ತಿಲ್ಲ. ಇಬ್ಬರು 1,500 ಹಾಕ್ಸ್ಕೊಳ್ರಿ ಅಂತ ಹೇಳಿದ್ದಾರೆ. ಹಾಕ್ಸ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿಂದ ಇನ್ನೇನು ಒಂದು 10 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ತಗಲ್ತೈತೆ ನಮಗೆ. ಇಲ್ಲಿ ಫುಲ್ ಮಾಡಿಸ್ಕೊಂಡು ಹೋದರೆ ಮತ್ತೆ ಇಲ್ಲಿಗೆ ಬರ್ತೀವಿ. ಇಲ್ಲಿ ಬರ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗ್ಬೇಕು ನೋಡಿ ಅಷ್ಟೇ. ಇಲ್ಲಿ ಏನಣ್ಣ 3 ಪಾಯಿಂಟ್ ಇತ್ತು ಗುರು. ಹಾಕ್ಸ್ಕೊಂಡೆ ಫುಲ್ ತೋರಿಸ್ತೈತೆ ನೋಡಿ. ಇವಾಗ 3 ಪಾಯಿಂಟ್ ಇದ್ದದಕ್ಕೆ 30 ಲೀಟ್ರ್ ಬಂತು. 30 ಲೀಟ್ರಿಗಿನ್ನ ಕಮ್ಮಿನೇ ಬಂದಿರೋದು. 56 ರೂಪಾಯಿ ಲೀಟ್ರ್. ಅದು 50 ರೂಪಾಯಿ ಲೀಟ್ರ್ ಇಲ್ಲ. ಶೋರೂಮ್ ರೇಟ್ 55 ರೂಪಾಯಿ, ಹೊರಗಡೆ 50 ರೂಪಾಯಿ. ಲೋಕಲ್ ಸಿಗ್ತದೆ, ಅದಕ್ಕೆ ತಂದು 50 ರೂಪಾಯಿಗೆ ಮಾರ್ತಾರೆ. ಹೊರಗಡೆ ಹಾಕ್ಸೋದೇ ಬೇಡ, ಭಾರಿ ಅಯ್ಯೊಂದು ಬಿಟ್ಟಿವೆ ಹೊರಗಡೆ ಡಪ್ಪಿನ ಕಾಲಿಗೆ. ಇನ್ನೇನು ಬಾರ್ಡ್ರ್ ಕಾಣ್ತಾನೆ ಐತೆ ನೋಡ್ರಿ ಎದುರಿಗೆ. ಲೆಫ್ಟಿಗೆ ಹೋಗಿ ಕಾಟನ್ ಮೇಲೆ ಹೋಗ್ಬೇಕು. ಆಮೇಲೆ ಗುಜರಾತು. ಇಲ್ಲಿಂದ ರೋಡ್ ಸರಿ ಇಲ್ಲ, ಎಲ್ಲ ಟ್ಯಾಪೆ ಹಾಕಿದ್ದಾರೆ. ಸಿಕ್ಕಾಪಟ್ಲೆ ಗುಂಡಿ ಬಿದ್ದಾವೆಲ್ಲ.
ನಾನು ಲಾಸ್ಟ್ ಟ್ರಿಪ್ಪು ನಮ್ಮ ಫ್ರೆಂಡ್ ಅಬ್ದುಲ್ಲಣ್ಣನ ಜೊತೆಗೆ ಹೋದಾಗ ಯಾವ್ದಿರೋದು ಛತ್ರಲಿಂದ ಪೌಡ್ರ್ ತುಂಬಿದ್ದು ಇಂದುಪುರಿಗೆ. ಆ ಟ್ರಿಪ್ನಾಗ ಬಂದಾಗ ಭಾರಿ ಗುಂಡಿ ಇದ್ವು. ಇವಾಗ ಮಣ್ಣು ಹಾಕಿದ್ದಾರೆ, ತ್ಯಾಪೆ ಹಾಕಿದ್ದಾರೆ. ಇವಾಗ ಬೇಸಿಗೆಲ್ಲ ನಡೀತತೆ. ಗುಜರಾತ್ನಾಗೆಲ್ಲ ರೋಡ್ ಚೆನ್ನಾಗೈತೆ. ಇವಾಗ ಎಕ್ಸ್ಪ್ರೆಸ್ ಹೈವೇ ಹತ್ತಿ ಹೋಗ್ತಾ ಇರೋದೆ ನೋಡಿ. ಬನ್ನಿ ಬಾರ್ಡರ್ ದಾಟಿ ಸಿಗೋಣ. ಮಹಾರಾಷ್ಟ್ರ ಬಾರ್ಡರ್ ದಾಟಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಕ್ಕೆ ನಿಂತ್ಕೊಂಡ್ವಿ ನೋಡಿ. ಇದೇ ಬಾರ್ಡ್ರು ದಾಟಿದ್ವಿ. ನೆಂಟ್ರಿಗೆ ಹಬ್ಬಕ್ಕೆ ಬಟ್ಟೆ ತಗೊಳಕ್ ಕೊಟ್ವಿ. ಆ ಕಡೆದೊಂದು ಒರೆಸ್ಕೊಂಬ ಹಂಗೆ. ನೆಂಟ್ರಿಗೆ ಬಟ್ಟೆ ತಗೊಳಕ್ ಕೊಟ್ಟು ತರ್ಸಿದ ದುಡ್ಡು. ಇನ್ನೊಂದೇನಂದ್ರೆ ಮಹಾರಾಷ್ಟ್ರದ್ದು ಸ್ಪೆಷಲ್ ಬಾರ್ಡ್ರಾಗೆ ಇಲ್ಲಿ ಪೊಲ್ಯೂಷನ್ ತಕ್ಕೊಡ್ತಾರೆ. ಈ ಪೊಲ್ಯೂಷನ್ ತಕೊಂಡ್ರೆ ಆಲ್ ಇಂಡಿಯಾ ಪೊಲ್ಯೂಷನ್ ನಡೀತತೆ. ಆನ್ಲೈನಾಗ ತೋರಿಸ್ತತೆ. 500 ರೂಪಾಯಿ ಕೊಟ್ಟರೆ 1 ವರ್ಷಕ್ಕೆ ಮಾಡ್ತಾರೆ. ನಾನು 1 ವರ್ಷದ ಕೆಳಗೆ ಬಂದು ಮಾಡಿಸ್ಕೊಂಡು ಹೋಗಿದ್ದೆ. ಅಂದರೆ ನಂದು ಇನ್ನೂ 2 ತಿಂಗಳೈತೆ. ಫೆಬ್ರವರಿ ಗಂಟನೂ ಐತೆ. ನಮ್ಮ ತಿಪ್ಪೇಶಿಗೂ ಕೇಳಿದೆ, ಅವನು ಅಣ್ಣ ನಂದೂ ಆಯ್ತಂದ. ಮತ್ತೆ ಇನ್ಯಾಕೆ ಬರಪ್ಪ ಅಂತೇಳಿ ಹೊರಟ್ವಿ. ಇವಾಗೇನು ಇಲ್ಲೇನು ಟೀ ಕುಡಿಯೋದು ಬೇಡ. ಎಕ್ಸ್ಪ್ರೆಸ್ ಹೈವೇ ಹತ್ತೋದಕ್ಕಿಂತ ಮುಂಚೆನೇ ನಿಲ್ಲಿಸಿ ಭದ್ರೋಲಿನಾಗೆ ಟೀ ಕುಡಿದು ಮತ್ತೆ ಏನಾನ ಬೇಕಾದ್ರೆ ತಗೊಂಡು ಹೋಗ್ತಾ ಇರೋದೆ, ಸ್ನ್ಯಾಕ್ಸು ಅದೆಲ್ಲ. ಇವಾಗ ಸುಮ್ಮನೆ ಹೋಗ್ತಾ ಇರೋದೆ ನೋಡಿ ಸೋನ್ಗಢ್ವರೆಗೂ. ಸೋನ್ಗಢ್ ದಾಟಿ ಅಲ್ಲಿಂದ ಒಂದು 40 ಕಿಲೋಮೀಟ್ರ್ ಹೋಗ್ಬೇಕು ಇದಕ್ಕೆ ಎಕ್ಸ್ಪ್ರೆಸ್ ಹೈವೇ ಹತ್ತಕ್ಕೆ. ಭದ್ರೋಲಿ ಅಂತ ಬರ್ತದೆ. ಇನ್ನೇನು ಅಲ್ಲಿಂದ ಪಲ್ಸನ ಒಂದು 7-8 ಕಿಲೋಮೀಟ್ರ್ ಇರ್ತತೆ. ಪಲ್ಸನಾಗ ಹೋಗೋದಿನ್ನೇನು ಅಂತೇಳಿ ಎಲ್ಲ ಹೋಗೋ ಗಾಡಿ ಎಲ್ಲ ಇಲ್ಲಿಂದನೇ ಹೋಗ್ತಿರೋದು. ಪೂರ್ತಿ ಎಕ್ಸ್ಪ್ರೆಸ್ ಹೈವೇನಾಗೆ ಹೋಗ್ಬಿಡೋಣ. ಸೆಂಟ್ರಿಗೆ ಬರುಚ್ನಾಗ ಒಂಚೂರು ಅಂಕಲೇಶ್ವರ್ನಾಗ ಇಳಿದು ಅಲ್ಲಿಂದ ಬರುಚ್ ಹೋಗೋ ತಕ್ಕನ ಒಂದು 15 ಕಿಲೋಮೀಟ್ರ್ ಜಾಮು. ಅಲ್ಲಿಂದ ಇನ್ನೇನು ಅತ್ಲಾಗೆ ಜಾಮ್ ಸಿಗಲ್ಲ, ಏನಿಲ್ಲ. ಆ ಕಡೆ ಮಕ್ಕ ಹೋಗ್ಬಿಡ್ತೇವೆ. ನೋಡೋದು ಟ್ರಾಫಿಕ್ ಕಮ್ಮಿ ಇದ್ರೆ ಹಂಗೆ ಹೋಗೋದು. ಟ್ರಾಫಿಕ್ ಜಾಸ್ತಿ ಇದ್ದರೆ ಎಕ್ಸ್ಪ್ರೆಸ್ ಹತ್ತೋದು. ಇಲ್ಲ ಅಂದರೆ ಬರುಚಿನಿಂದ ಒಳಗೆ ಹೋಗಿ ಎಕ್ಸ್ಪ್ರೆಸ್ ಹತ್ತೋಣಂತೆ. ಬನ್ನಿ ನೋಡೋಣ. ಸೋನ್ಗಢಗೆ ಹೋಗಿ ಇನ್ನೂ ಏನಂತ ತಗೋಬೇಕೇನೋ ನೋಡೋಣ. ಗುರು ಇವಾಗ ಎಕ್ಸ್ಪ್ರೆಸ್ ಹೈವೇಗೆ ಬಂದಿವಿ. ಎಕ್ಸ್ಪ್ರೆಸ್ ಹೈವೇ ಎಲ್ಲಿ ಹತ್ಬೇಕಂತ ಇನ್ನೂ ಗೊತ್ತಿಲ್ಲ. ಯಾಕಂದರೆ ನಾನು ಆ ಕಡೆಯಿಂದ ಬಂದು ಇಳಿದಿದ್ದೀನಿ. ಈ ಕಡೆಯಿಂದ ಹೋಗಿ ಹತ್ತಿಲ್ಲ. ಇದೇ ಫಸ್ಟ್ ಹೋಗ್ತಿರೋದು. ಶಂಕರಣ್ಣನ ವಿಡಿಯೋ ಹಾಕಿ ನೋಡ್ಕೆ ಅಂತ ಹೋಗ್ತಿದ್ವಿ. ಎಕ್ಸ್ಪ್ರೆಸ್ ಹೈವೇ ಬಂತು. ಲೆಫ್ಟಿಗೆ ಹೋಗ್ಬೇಕು ಗುರು. ದಿಲ್ಲಿ 1050 ಕಿಲೋಮೀಟ್ರ್ ಐತೆ. ಎಕ್ಸ್ಪ್ರೆಸ್ ಹೈವೇ ಎಕ್ಸಿಟ್ ನಂಬರ್ 4 2 ಕಿಲೋಮೀಟ್ರ್ ಹೋಗ್ಬೇಕು. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಲೆಫ್ಟಿಗೆ ತಗೊಂಡು ಹತ್ಬೇಕು. ಮುಂಬೈ ಬೋರ್ಡು ಅಳಿಸಿದ್ದಾರೆ, ದಿಲ್ಲಿ ಓಪನ್ ಮಾಡಿದ್ದಾರೆ. ಅಂದರೆ ಈ ಕಡೆಗೆ ಚಾಲು ಇಲ್ಲ, ಮುಂಬೈ ಕಡೆಗಿದು. ಇಲ್ಲಿಂದ ಕಾಮರಾಜ್ವರೆಗೆ ಅಷ್ಟೇ ಒಂದು 50-60 ಕಿಲೋಮೀಟ್ರು ಓಪನ್ ಐತೆ ಅಷ್ಟೇ. ಸೂರತ್ತಿಂದ ಮುಂದೆ ಗಾಡಿ ಎಲ್ಲಿ ಮ್ಯಾಲಕ್ಕೆ ಹೋಗ್ತಿದೆ ಗುರು. ಇಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ನೋಡೋಣ. ಆ ಕಡೆ ಎಲ್ಲ ಸೆಲ್ಲ ಹೊತ್ತು ಬರ್ತಿದ್ದಾವೆ. ಅಲ್ಲೈತೆ ಟೋಲ್ ಗೇಟಿನ ಲೈಟು, ಅಲ್ಲಿ ಹೋಗೋಣ. ಈ ಕಡೆ ಚಾಲು ಇಲ್ಲ, ಬರೋವು ಹೋಗೋ ಗಾಡಿ 2 ಕಡೆನೂ ಚಾಲು ಇದ್ದಾವೆ. ಅಂದರೆ ಅಲ್ಲಿ ಕಾಮರಾಜ್ ಹತ್ರ ಫುಲ್ಲು ಸೂರತ್ತು ಪಲ್ಸಾನ ಸೆಂಟ್ರನ್ನ ಸಿಕ್ಕಾಪಟ್ಟಲೆ ಜಾಮ್ ಆಗ್ತದೆ ಅಂತೇಳಿ ಇದು ಓಪನ್ ಮಾಡಿ ಕೈಬಿಟ್ಟಿದ್ದಾರೆ. ಇನ್ನು ಎಲ್ಲಿವರೆಗೂ ಚಾಲು ಆಗ್ಬೇಕಂದ್ರೆ ಅಂಕಲೇಶ್ವರು ಬರುಚ್ ಸೆಂಟ್ರ್ನಾಗೆ ಅಲ್ಲೇ ಒಂಚೂರು ಕ್ಲೋಸ್ ಮಾಡಿದ್ದಾರೆ. ಅದನ್ನು ಚಾಲು ಮಾಡಿದರೆ ಇಲ್ಲಿ ಹತ್ತಿದ್ರೆ ಗಾಡಿ ಸೀದಾ ಅಹಮದಾಬಾದ್ ಹೋಗ್ತವೆ. ಸೀದಾ ನಾವು ಹಳೆ ಹೈವೇನಾಗಾದ್ರೂ ಇಳ್ಕೊಬೋದು ವಾಸದ್ನಾಗೆ. ಬೇಡ ಅಂದರೆ ಸೀದಾ ಯಾವ್ದು ಇದು ಆ ಕಡೆ ಹೊಸ ಎಕ್ಸ್ಪ್ರೆಸ್ ಹೈವೇ ಐತಲ್ಲ ಅಲ್ಲಿ ಹೋಗಿ ಆ ಕಡೆ ಇವಾಗಾದ್ರೂ ಇಳ್ಕೊಬೋದು ಅಹಮದಾಬಾದ್ ಹೋಗೋಕ್ಕೆ. ವಡೋದರ ಬಂದು 150 ಕಿಲೋಮೀಟ್ರ್ ಐತೆ. ವಡೋದರವರೆಗೂ ಚಾಲು ಆಗೈತೆ. ನೋಡೋಣ ಎಲ್ಲಿವರೆಗೂ ಚಾಲು ಆಯ್ತಾ. ನಾನು ಲಾಸ್ಟ್ ಟೈಮ್ ಬಂದಾಗ ಎಲ್ಲಿ ಅಂದರೆ ಬರುಚ್ನಾಗ ನೋ ಎಂಟ್ರಿ ಅಂತೇಳಿ ಬಿಟ್ಟಿದ್ದಿಲ್ಲ. ಛತ್ರಲಿಂದ ಇಂದುಪುರಿ ಪೌಡ್ರ್ ತುಂಬಿಕೆ ಬಂದಾಗ. ಇವಾಗ ಅಲ್ಲೇ ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ತಿಪ್ಪೇಶಿಗೆ. ನೋಡ್ಬಿಟ್ಟು ಟೋಲ್ ಗೇಟ್ ಅಲ್ಲೇ ಐತೆ, ಅಲ್ಲೆಲ್ಲ ಗಾಡಿ ನಿಂತಿದ್ದಾವೆ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ಇವಾಗ ಇನ್ನೇನು ಬ್ರಿಡ್ಜ್ ಮುಂದೆ ಮೇಲೆ ಹತ್ತೋಗ್ಬೇಕು. ವೆಲ್ಕಮ್ ಟು ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಅಂತ ಗುರು. ಹತ್ತು ಹೋಗ್ತಾ ಇದೀವಿ ನೋಡಿ. ಇವೆಲ್ಲ ಆ ಕಡೆಯಿಂದ ಬಂದು ಮುಂಬೈ ಕಡೆಗೆ ಹೋಗೋವು. ಈ ರೋಡ್ನಾಗ ಅಂದರೆ ಟೋಲ್ ಎಷ್ಟು ಕಟ್ಟಾಗುತ್ತೆ ಅಂದರೆ ಕಿಲೋಮೀಟ್ರ್ ಲೆಕ್ಕಕ್ಕೆ ಕಟ್ಟಾಗುತ್ತೆ. ಸಮೃದ್ಧಿ ಹೈವೇನಾಗ ಕಟ್ಟಾಗುತ್ತಲ್ಲ ಹಂಗೆ. ನಮ್ಮ ಓನರ್ ಇನ್ನೂ ಹೇಳಿಲ್ಲ ಈ ರೋಡ್ನಾಗ ಎಷ್ಟು ಟೋಲ್ ಹೋಗ್ಯತ್ತೆ ಅಂತೇಳಿ. ಇವಾಗ ಕೇಳೋಣ. ಇಲ್ಲಿಂದ ಇದು ಕಾಮರೇಜ್ವರೆಗೆ ಎಷ್ಟು ಕಟ್ಟಾಗುತ್ತೆ ನೋಡೋಣ. ಅಲ್ಲಿಂದ ಬರುಚಿಂದ ಅಹಮದಾಬಾದ್ಗೆ ಎಷ್ಟು ಕಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸಮೃದ್ಧಿ ಹೈವೇನಾಗ ಅಂದರೆ ಭಾಳ ದಿವಸದಿಂದ ಓಡಾಡ್ತಾ ಇದ್ದೀವಿ, ಅದ್ರಾಗ ಗೊತ್ತಾಗ್ಬಿಡುತ್ತೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಹೋಗುತ್ತೆ ಅಂತೇಳಿ. ಬನ್ನಿ ನೋಡೋಣ ಅಂತ ಮುಂದೆ ಹೋಗಿಲ್ಲ. ಅಣ್ಣಚ್ಚಿ ಗಾಡಿ ಇವಾಗ ಒಂದು ಕಾಣ್ತು 12 ವೀಲು. ಎಲ್ಲ ಹೋಗಿದ್ದವನು
सीधा ಬಂದ್ಬಿಟ್ಟ ಫಸ್ಟ್ ಲೈನ್ ಮೇಗೆ ಅದೊಂದು ರೀಲ್ಸ್ ಐತ್ ನೋಡಿದ್ರ खींच के जा फर्स्ट लाइन में तो कोई आಯ್ತು ಟಕ್ಕರ್ ಮಾರ್ ತೆರೆಲೆ ಮೇರಿ ಜಮೀನ್ ಬೇಚ್ दूंगा ಅಂತಂದು ಅದನ್ನ ರೀಲ್ಸ್ ತೆಗೆದ್ವಿ. ಅದನ್ನ ಏನ್ ಮಾಡ್ಬೇಕಂದ್ರೆ ನಮ್ಮ ಓನರ್ ಫೋನ್ ಇಟ್ಕೊಂಡು ಫೋಟೋ ತರಿಸ್ಕೊಂಡು ಮಾಡೋಣ ಅಂತ ಇದೀವಿ. ಇವಾಗ ಹೇಳಿದೆ ನಮ್ಮ ಓನರ್ಗೆ ಒಂದು ಕಿವಾಗ ಫೋನ್ ಇಟ್ಕೊಂಡು ಫೋಟೋ ಹಾಕಂತಂದು. ಯಾಕೋ ಅಂತ ಕ್ವಶನ್ ಹಾಕಿದ ಹಾಕಂತ ಹೇಳಿದ್ನೆ, ತಡಿಗೆ ಬಿಜಿ ಇದೀನಿ ಅಂತ ಹೇಳಿದಾನೆ. ಇಲ್ಲಾಂದ್ರೆ ನಾವೇ ಮನೆಗೆ ಹೋದಾಗ ಫೋಟೋ ತಕ್ಕೊಡೋದಿಲ್ಲ ಅಂದ್ರೆ ಯಾರಿಗನ್ನ ಹೇಳಿದ್ರೆ ಫೋಟೋ ತೆಗೆದು ಹಾಕ್ತಾರೆ. ಹೋಗ್ತಾ ಇದೀವಿ ನೋಡಿ. ಇನ್ನೇನು ಎಕ್ಸ್ಪ್ರೆಸ್ ಹೈವೇ ಬಿಡೋ ಟೈಮ್ ಐತೆ ನೋಡೋಣ. ಸೀದಾ ಚಾಲು ಇದ್ರೆ ಸೀದಾ ಬರುಚಿಗನ್ನ ಹೋಗೋಣ. ಬರುಚ್ನಾಗಳಿಂದ ಮತ್ತೆ ಹೈವೇ ಬಿಡೋಣ ಹೋಗಿ. ಟೈಮು ವೇಸ್ಟ್ ಆಗಲ್ಲ ಗುರು, ಆರಾಮಪ್ಪ ಟೆನ್ಷನ್ ಇಲ್ದಂಗೆ ಹೋಗ್ಬಿಡ್ತೀವಿ. ಆ ಕಡೆ ಲೈನ್ನಾಗೆ ಇದು ಹಳೆ ರೋಡ್ನಾಗ ಹೋದ್ರೆ ಏನಾಗ್ಬಿಡ್ತಂತಂದ್ರೆ ಆ ಟಿಪ್ಪರ್ನರು ಎಲ್ಲಿ ಬ್ರೇಕ್ ಹೊಡಿತಾರೆ ಎತ್ತಲಾಗ ಎಳಿತಾರೆ ಅನ್ನೋದು ಗೊತ್ತಾಗಲ್ಲ. ಅದ್ರಾಗ ಬ್ರೇಕ್ ಲೈಟ್ ಇರಲ್ಲ, ಇಂಡಿಕೇಟರ್ ಇರಲ್ಲ, ಮತ್ತೊಂದಿರಲ್ಲ. ಸುಮ್ಮನೆ ಎಲ್ಲಿ ಸಿಕ್ತದೆ ಅಲ್ಲೇ ಎಳೆದು ಬಿಡ್ತಾರೆ ಗಾಡಿಗಳು. ಅದಕ್ಕೆ ಸೀದಾ ಹೋಗೋಣಂತೆ ನೋಡಿ. ನಮ್ಮ ಮುಂದೆ ಅಣ್ಣಚ್ಚಿ ಗಾಡಿ ಹೋಗ್ತೈತಲ್ಲ, ಹೈಟ್ ಗಾಡಿ ಲೆಫ್ಟ್ ಸೈಡಿಗೆ ಲೋಡ್ ಬಗ್ಗಿದಂಗೆ ಐತೆ. ಗಾಡಿ ಬಗ್ಕೊಂಡೇ ಹೋಗ್ತೈತೆ ನೋಡಿ ಲೆಫ್ಟ್ ಸೈಡ್ನಾಗ. ಎಕ್ಸ್ಪ್ರೆಸ್ ಹೈವೇ ಇಳಿದು ಬಂದ್ವಿ. 3/4 ಗಂಟೆಗೆ 50 ಕಿಲೋಮೀಟ್ರ್ ಬಂದು ಇಳಿದ್ವಿ. ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು, ಫುಲ್ ಜಾಮು ಅಂದರೆ ಜಾಮು. ಒಂದು 2-3 ಕಿಲೋಮೀಟ್ರಿಂದನೂ ಜಾಮ್ ಐತೆ. ಈ ಕಡೆ ಮಾತ್ರ ನಾವು ಟಿಪ್ಪರ್ಲಾಗ ಹಾಕಿದ್ರೆ ರೈಟ್ ಸೈಡಿಗೆ ಮಾತ್ರ ಹೋಗಂಗಿಲ್ಲ, ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿ ಪೊಲೀಸರು ಅಲ್ಲಿ ಇಲ್ಲಿ ನಿಂತಿರ್ತಾರೆ ಗುರು, ಗೊತ್ತಾಗೋದಿಲ್ಲ ಏನಿಲ್ಲ. ನಮ್ಮ ಗಾಡಿ ಹಿಡ್ಕೊಂಡು ಇಟ್ಟಿಗೆ 1000 ಕೊಡು, 1000 ಕೊಡು, 2000 ಕೊಡು ಅಂತ ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಕೋರ್ಟಿಗೆ ಕೇಸ್ ಬರೀತೀನಿ, 5000 ಬರೀತೀನಿ, 6000 ಬರೀತೀನಿ ಅಂತ ಎದುರಿಸ್ತಾರೆ. ನಾವು ಏನು ಮಾತಾಡೋಕೆ ಬರಲ್ಲ. 700-800 ರೂಪಾಯಿ ಸೆಟ್ಲ್ಮೆಂಟ್ ಮಾಡಿ ಕೊಟ್ಟು ಹೋಗ್ಬೇಕಾಗ್ತದೆ. ಇಲ್ಲಿ ಲೋಕಲ್ ಗಾಡಿ ರೈಟ್ ಸೈಡಿಗೆ ಹೋದ್ರೂ ಕೆಮ್ಮಲ್ಲ. ಅಣ್ಣಚ್ಚಿ ಗಾಡಿ ನಮ್ಮ ಗಾಡಿ ಒಟ್ಟು ನಾಮಕಲ್ ಬೇರೆ ಸ್ಟೇಟಿನ ಗಾಡಿ ಹೋದ್ರೆ ಬಿಡ್ಕೊಂಡ್ಬಿಡ್ತಾರೆ ನೋಡಿ. ಎಷ್ಟಕ್ಕೊಂದು ಜಾಮ್ ಐತೆ. ಜಾಮ್ ಕ್ಲಿಯರ್ ಮಾಡೋದ್ರಾಗಿರಲ್ಲ ಪೊಲೀಸರು. ಇಲ್ಲಿ ಲೈನ್ ಡಿಸಿಪ್ಲಿನ್ ಮಾಡೋಕ್ಕೆ ಬರ್ತಾರೆ. ಲೈನ್ ಡಿಸಿಪ್ಲಿನ್ ಎಲ್ಲಿಂದ ಮಾಡ್ತೀರಿ ಹೇಳಿ? ಗುಂಡಿ ಅವೆಲ್ಲ ಬಿದ್ದರೆ. ಬರುಚ್ ಒಳಗಿಂದ ಸಿಟಿ ಒಳಗೆ ಬಂದು ನಿಲ್ಸಿದ್ವಿ. ನಮಗೆ ಕಾಣ್ತಿರೋದು ಅದೇ ಎಕ್ಸ್ಪ್ರೆಸ್ ಹೈವೇ. ಇವಾಗ ಇಲ್ಲಿಂದ ಹಿಂಗೆ ಹೋಗ್ಬೇಕು. ಯಾಕೋ ಅಣ್ಣಚ್ಚಿ ಬಂದು ನಿಲ್ಲಿಸ್ತಾ, ಏನು ಕೇಳ್ತಾನೋ. ಎಕ್ಸ್ಪ್ರೆಸ್ ಹೈವೇ ಹತ್ಬೇಕಾದ್ರೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಟೈರ್ ನೋಡ್ಕೊಂಡು ಹತ್ಬೇಕು. ಅದಕ್ಕೆ ನಿಲ್ಸಿದ್ದು ನಾವು. ಇಲ್ಲಾಂದರೆ ಸೈಯನಂಗೆ ಹತ್ಕೊಂಡು ಹೊಳ್ಬಿಡ್ತಿದ್ವಿ. ಟೈರ್ ಚೆಕ್ ಮಾಡ್ಬೇಕು ಗುರು. ನಮ್ಮ ದೋಸ್ತ ಮಿಸ್ ಆಗಿಬಿಟ್ಟ. ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದ್ರೆ ಸಿಗೋನು. ಅವನೊಂದು 5 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟ. ನಾನು ಆಮೇಲೆ ಫೋನ್ ಮಾಡಿದೆ ನೆನೆಸ್ಕೊಂಡು. ಅವಾಗ ನಮ್ಮ ತಿಪ್ಪೇಶನ್ ನೋಡ್ರಿ ಫುಲ್ ಮಿಂಚಿಂಗ್ ಮೀನಾಕ್ಷಿ ಮಾಡಿಬಿಟ್ಟೆ ನನ್ನ ಗಾಡಿನ. ಮುಂದೆ ಮ್ಯೂಸಿಕ್ ಲೈಟು, ಕೆಳಗೆ ಹಿಂದೆ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಯಾವುದು ಎಕ್ಸ್ಪ್ರೆಸ್ ಹೈವೇ ಹತ್ತಾ ಇದೀವಿ. ನಮ್ಮ ಗಾಡಿ ಅಲ್ಲೇ ಫ್ರೀ ಅಂತ ಮುಂದಕ್ಕೆ ಬರ್ತಾ ಇದ್ದಾನೆ. ಟೈರೆಲ್ಲ ಚೆಕ್ ಮಾಡ್ಕೊಂಡ್ವಿ. ಟೈರು ಹಾಕ ಎಲ್ಲ ಓಕೆ ಇದ್ವು. ಹೋಗ್ತಾ ಇರೋದು. ನಾನು ಆ ಥರ ಹಿಂದೆ ಮುಂದೆ ಲೈಟ್ ಹಾಕೋಣ ಅಂತೇಳಿ ಕೇಳಿದೆ ಗುರು. 30 ರೂಪಾಯಿಗೆ ಒಂದು ಅಂದ. ಮತ್ತೆ ಇವನಿಗೆ ಕೇಳಿದರೆ ಅಣ್ಣ ಇಲ್ಲಿ 30 ರೂಪಾಯಿ ಬೇಡ, 10 ರೂಪಾಯಿಗೆ ಒಂದು ಅಲ್ಲಿ ಕೊಡಿಸ್ತೀನಿ ನಗರ್ನಾಗನ್ನ. ಸರಿ ಅಂತೇಳಿ ಹೋಗ್ಬೇಕಾದ್ರೆ ತಗೊಂಡ್ರಾತ ಅಂತೇಳಿ ಬಂದ್ವಿ. ಬರ್ಬೇಕಾದ್ರೆ ಅಲ್ಲೇ ನಿಲ್ಲಿಸ್ಬೇಕಾಗಿತ್ತು, ಮುಂದಕ್ಕೆ ಬಂದ್ವಿ. ವಾಪಸ್ ಹೋಗ್ಬೇಕಾದ್ರೆ ತಗೊಂಡ್ರಾತ. 10 ರೂಪಾಯಿಗೆ ಒಂದು ಎಲ್ಲಿ ಸಿಗ್ತಾವಲ್ಲ ತಗೊಂಡು ಗುರು. ನಮಗೆ ಎಷ್ಟೊಂದು 30 ಲೈಟ್ ಬೇಕು. ಅದಕ್ಕೆ ಹಾಕ್ಸಕ್ಕಿಲ್ಲ. ಹಾಕ್ಸಿಲ್ಲ ಅಂದ್ರೆ ಏನಿಲ್ಲ. ಮತ್ತೆ ಅವನಿಗೆ ನಮ್ಮ ಚಾನಲ್ ಹೆಸರು ಹಾಕ್ಬೇಕು ಹಿಂದೆ ಆ ಗಾಡಿಗೆ. ಯಾಕೆ ಟೋಲ್ಗೇಟಿಂದ ಏನು ತಗೊಂತಿಲ್ಲ ಅಲ್ಲ ಗುರು. ವೆಲ್ಕಮ್ NHI ಅಂತೇಳಿ ಬರ್ತದೆ. ಮುಂದಕ್ಕೆ ಕರೀತದಾರೆ. ಓಕೆ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಮತ್ತೆ ಸೀದಾ ಇವಾಗ ಇದು ಎಷ್ಟು ಕಟ್ ಆಗ್ತದೆ ಗೊತ್ತಿಲ್ಲ. ಓನರ್ಗೆ ಹೇಳಿದ್ದೀನಿ ಬರುಚಿಂದ ವಡೋದರ ಗಂಟ ಎಷ್ಟು ಟೋಲ್ ಕಟ್ ಹಾಕತ್ ನೋಡಂತೇಳಿ. ನೋಡ ಬನ್ನಿ ಹೋಗೋಣ. ಇವಾಗ ಸೀದಾ 80-90 ಹೋಗ್ತಾ ಇರೋಣ. 4 ಗಂಟೆ ಆಗೈತೆ ನೋಡಿ. 4 ಗಂಟೆಗೆ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಆ ಕಡೆಂದು ಈ ಕಡೆಂದು ಹಿಮ್ಮತ್ ನಗರ್ ದಾಟಿ ನಿಲ್ಸಿದ್ದೀವಿ. ಹೊಟ್ಟೆ ಕೆರೆಯೋದು ಬೂಸ ತಿನ್ನೋಣ ಅಂತ ನಿಲ್ಸಿದ್ರೆ ಬೂಸ ಏನಿಲ್ಲ, ದಾಲ್ ಬಾಟಿ ಐತೆ, ಅವನ್ನೇ ತಾಂಬರ್ರಿ ತಿನ್ನೋಣ ಅಂತ ಹೇಳಿದ್ವಿ. ನಮ್ಮ ಹುಡುಗ ಬಂದಿಲ್ಲ, ಮಕ್ಕಂಡನೆ. ಪ್ಲೇಟ್ ಖಾಲಿ ಇದ್ದಾವೆ. ಪುಟ್ಟೆಗೆ ತಗೊಬಂದ ನೋಡ್ರಿ, ಎಷ್ಟು ಬೇಕಷ್ಟು ತಗೊಂಡು ತಿನ್ರಿ ಅಂತೇಳಿ. ಇವಾಗ ದಾಲು ತುಪ್ಪ ಎಲ್ಲ ತಗೊಂಬರ್ತಾವ ನೋಡ್ರಿ. ಅಲ್ಲೇ ಬಾಲ್ ಆಗಿದ್ದಾವೆ, ಯಾಕೋ ಟಕ ಟಕ ಅಂತವೆ. ಸ್ಮೂತ್ ಅದಾವೆ. ಬನ್ನಿ ನೀವು ತಿನ್ನೋಣ.